ಉಪೋಣಿ ಗ್ರಾಮ ಪಂಚಾಯತ್ ಸರಳಗಿ. ನಮ್ಮ ಒಂದು 3 ವರ್ಷದ ಹಿಂದಿನಿಂದ ನಮ್ಮನ್ನು ಬಹಿಷ್ಕಾರ ಮಾಡಿದ್ರು. ಒಂದು 7-8 ಕುಟುಂಬವನ್ನು ಬಹಿಷ್ಕಾರ ಮಾಡಿ, ಮತ್ತೆ ಯಾರ ಮಾತಾಡಿದ್ರು ಅವ್ರಿಗೆ 1,000 ರೂಪಾಯಿ ದಂಡ, ಆ ರೀತಿ ಎಲ್ಲ ಮಾಡಿ. ಅದೆಲ್ಲ ಎವಿಡೆನ್ಸ್ ಕೂಡ ಉಂಟು ನಮ್ಮ ಹತ್ರ. ನಾವು ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ 1 ಅವರ್ದಲ್ಲಿ, ಆದರೆ ಅದಕ್ಕೆ ಯಾವುದು ನಮಗೆ ನ್ಯಾಯ ಸಿಕ್ಕಿಲ್ಲ. ತಹಸೀಲ್ದಾರ್ ಆಫೀಸಲ್ಲೂ ಇದು ಮಾಡಿದ್ವಿ. ಆಮೇಲೆ ರೋಡ್ ಒತ್ತುವರಿ ಮಾಡಿದ್ದು, ಗಾಡಿ ತಗೊಂಡು ಹೋಗ್ಲಿಕ್ಕೆಲ್ಲ ಆಗುವುದಿಲ್ಲ. ಮತ್ತು ನಾವು ನಮ್ಮ ತಮ್ಮ ಆಟೋ ಓಡಿಸ್ತಾನೆ, ಆಟೋ ಯಾರು ಹತ್ತಕ್ಕಿಲ್ಲ. ನಮ್ಮ ಸಮಾಜದವ್ರು ಯಾರು ಆಟೋ ಹತ್ತೋಗಿ ಈಗಲೂ ಹತ್ತುತ್ತಾ ಇಲ್ಲ. ಹತ್ತಿದ್ರೆ ಅವ್ರಿಗೂ ದಂಡ, ಮಾತಾಡುವಂಗಿಲ್ಲ. ನಮ್ಮ ತಂಗಿ ಮದುವೆ ಆಗಿ 2 ಜನ ಮಕ್ಕಳಿದ್ದಾರೆ. ಡ್ರೈವರ್ಸ್ ಕೊಡ್ದೇನೆ ಅವಳನ್ನ ಬಿಟ್ಟು ಬೇರೆ ಮದುವೆ ಆಗಿದ್ದಾನೆ, ಜಯಂತ್ ನಾರಾಯಣ ಉಪ್ಪಾರ್ ಅಂತ. ಆಮೇಲೆ ನಮ್ಮ ಅತ್ತೆ ಮಗ ಗಜಾನ ಮಹಾದೇವ್ ಉಪ್ಪಾರ್ ಅಂತ, ಅವ್ರದ್ದು ಮತ್ತೆ ನಮ್ಮ ಸಮಾಜದ ಕಮಿಟಿ ಅವ್ರದ್ದು ಜಾಗ ಒಂದೇ ಹತ್ರ ಇರೋ ಜಾಗ. ಆವಾಗಲೇ ಡಿವೈಡ್ ಮಾಡಿಕೊಟ್ಟಿದ್ದು, ಅದು 2 ಭಾಗ. ಅದೆಲ್ಲ ಪ್ರೂಫ್ ಉಂಟು, ಫೋಟೋ ಎಲ್ಲ ಉಂಟು. ಬೇಲಿ ಹೆಂಗ ಅಡ್ಡ ಇತ್ತು, ಅವ್ರದ್ದು ಆ ಕಡೆಗೆ ದೇವರು ಇರೋದು, ಇವ್ರದ್ದು ಈ ಕಡೆಗೆ ಸಮಾಜದವ್ರು ಕಟ್ತಾ ಇರೋದು. ಅದನ್ನ ಇವರು ದಬ್ಬಾಳಿಕೆಯಿಂದಾಗಿ ಅದನ್ನೆಲ್ಲ ತೆಗೆದು ಸ್ವಂತ ಪೂರ್ತಿ ತಾಮ್ದೆ ಅಂತೇಳಿ ತಾವೇ ಮಾಡ್ಕಲ್ಲ ಹೋದ್ರು. ಹೊಡೆದಾಟಕ್ಕೆ ಬರ್ತಾರೆ, ಮಾತಾಡಿದ್ರೆ ಹೊಡೆದಾಟ. ಏನೋ ಸಣ್ಣ ಪುಟ್ಟ ಗಲಾಟೆ ಆಯ್ತು ಅಂದ್ರೆ ಮನೆ ಬಾಗಿಲಕ್ಕೆ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ. ವಿಡಿಯೋ ಎಲ್ಲ ಉಂಟು. ಇದಕ್ಕೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು. ನಾವು ಎಲ್ಲ ಇದನ್ನು ಕೊಟ್ಟಿದ್ದೀವಿ, ಆದ್ರೆ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಲಿಲ್ಲ. ಇವತ್ತು ಮಾದೇವ ನಾಯ್ಕರಂತ ಸಮಾಜ ಸೇವಕರು ಯಾರಲ್ಲಿ ಕೇಳಿ ಪರಿಚಯ ಮಾಡ್ಕೊಂಡು ಬಂದು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಇಲ್ಲಿ ಸಚಿವರು ಲಕ್ಷ್ಮಣ ಸವದಿ ಸರ್ ಅವ್ರಿಗೆ ಕರ್ಕೊಂಡು ಹೋಗಿ ಮಾತಾಡಿಸಿದ್ದಾರೆ. ಅದಕ್ಕೇನು SP ಸಾಹೇಬರು, DC ಮೇಡಮ್ ಎಲ್ಲ ಕಾನೂನು ರೀತಿಯಲ್ಲಿ ಇದಕ್ಕೆ ಕ್ರಮ ತಗೊಳ್ಬೇಕು. ನಮ್ಗೆ ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಅಣ್ಣವ್ರದ್ದು ದೇವಸ್ಥಾನ ಉಂಟು, ದೇವಸ್ಥಾನಕ್ಕೆ ಯಾರು ಬರುವಂಗಿಲ್ಲ, ಬಂದ್ರೆ ದಂಡ, ಮಾತಾಡಿದ್ರೆ ದಂಡ. ನಮ್ಮ ಮಕ್ಕಳು ನಮಗೆ 1 ಕಿಲೋಮೀಟರ್ ದೂರ ನಮ್ಮ ಕನ್ನಡ ಶಾಲೆ, ಅಲ್ಲಿ ಅದಕ್ಕೋಸ್ಕರ ನಾವೀಗ 10 ಕಿಲೋಮೀಟರ್ ದೂರ ರಿಕ್ಷಾಗೆ ಒಂದು ವರ್ಷಕ್ಕೆ 25,000 30,000 ಆಗ್ತದೆ. ನಾವು ಬಾಡಿಗೆ ಕೊಡ್ಬೇಕು. ಅಷ್ಟು ದೂರ ನಾವು ಸ್ಕೂಲ್ಗೆ ಹಾಕಿದ್ದೀವಿ. ನಮ್ಮ ತಂಗಿ ಗಂಡನು ಕೂಡ ನಾವು ಯಾರೇ ಸಿಕ್ಕಿದ್ರು ಏನೋ ಇಷ್ಟು ಸಣ್ಣ ಗಲಾಟೆ ಆಯ್ತು ಅಂದ್ರೆ ಮನೆ ಬಾಗಿಲಕ್ಕೆ ಬರ್ತಾರೆ ಎಲ್ಲ. ಅದೆಲ್ಲ ವಿಡಿಯೋ ಉಂಟು. ಏನು 1 ಅವರ್ದಲ್ಲಿ ಹೋಗಿ ಕೊಟ್ಟರೆ ನಿಮ್ಮ ಸಮಾಜದವ್ರದ್ದು ಇದ್ದಿದ್ದೆ ಅಂತಾರೆ. ಮತ್ತೆ ಯಾವುದು ನಮ್ಗೆ ನ್ಯಾಯ ಕೊಟ್ಟಿಲ್ಲ, ನಮ್ಗೆ ಯಾವ್ದು ಸ್ಪಂದಿಸಿದ್ದೇ ಇಲ್ಲ. ಉಪ್ಪೋಣಿ ಪಂಚಾಯತಲ್ಲಿ ಒಂದು ತುರ್ತು ಸಭೆ ಅಂತ ಮಾಡಿದ್ರು, ಇದೆಲ್ಲ ಎಂಥದ್ದು ಮ್ಯಾಟ್ರ್ ಅಲ್ಲ ಅಂತೇಳಿ ಅಲ್ಲಿಗೆ ಕ್ಲೋಸ್ ಮಾಡಾಕ್ರು. ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಬಂದಿದ್ರು, ಆದರೆ ಅಲ್ಲಿ ಸ್ಪಾಟಿಗೆ ಬಂದು ನೋಡಿ ನೀವು. ಅಲ್ಲಿ ನಮ್ಮ ಮನೆ ಎದುರಿಗೆ ಒಂದು ಅಶ್ವತ್ಥ ಕಟ್ಟೆ ಉಂಟು. ಅಶ್ವತ್ಥ ಕಟ್ಟೆ ಸಾರ್ವಜನಿಕ ರೋಡ್ಗೆ ಅಲ್ಲಿ ಚಪ್ಪರ ಹಾಕಿ ರೋಡ್ ಉತ್ತುವರಿ ಮಾಡ್ಕೊಂಡಿದ್ದಾರೆ. ಹೇಳಿದ್ರೆ ಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಣೇಶ್ ನಾಯ್ಕರೇ ಬಂದು ಪಾಪ ಹೇಳಿದ್ರು ಅವರು, ಇಲ್ಲ ನೀವು ಅವ್ರಿಗೆ ಬಿಟ್ಟು ಅದು ಸಾರ್ವಜನಿಕ ರೋಡ್ ಬಿಟ್ಕೊಡಿ ಅಂತೇಳಿ ಮನವಿ. ಅವ್ರು ಹೇಳಿದ್ರು ತಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ತಾವು ಕೊಡೋದಿಲ್ಲ, ದಬ್ಬಾಳಿಕೆ ಏನೇ ಮಾಡಿದ್ರು ನಮ್ಮ ತಮ್ಮ ರಿಕ್ಷಾ ಓಡಿಸುವಾಗ ಒಬ್ಬ ಅನಾವಶ್ಯವಾಗಿ ರೀಸೆಂಟ್ 1 ತಿಂಗಳ ಹಿಂದೆ ಬಂದು ಎಣ್ಣೆ ಕುಡ್ಕೊಂಡು ಬಂದು ಮಧುಕರ ಮಾಸಿ ಉಪ್ಪಾರ್ ಅಂತೇಳಿ ಬಂದು ಚಪ್ಪಲಿಲಿ ಕೆನ್ನೆ ಹೊಡೆದೆ. ಕಂಪ್ಲೇಂಟ್ 1 ಅವರ್ದಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಮಾರೇ ದಿನ ಕರೆಸಿ ಅವರು ಏನೋ ಅದಕ್ಕೆ ಅವನಿಗೆ ಜೋರು ಮಾಡಿ ಕಳಿಸ್ತಿರು, ಇನ್ಮೇಲೆ ಆ ಥರ ಮಾಡಬೇಡ ಅಂತೇಳಿ. ಇದೇ ರೀತಿ ನಮಗೆ ಬದುಕಬೇಕೋ ಬೇಡವೋ, ನಮ್ಗೆ ಒಟ್ಟಿನಲ್ಲಿ ಇದಕ್ಕೆ ನ್ಯಾಯ ಕೊಡಬೇಕು. 3 ವರ್ಷ ಆಯ್ತು. ನಮ್ಮ ಗೋವಿಂದ ಮಾಸ್ತಿ ಉಪ್ಪಾರು, ಮಾರುತಿ ಬಂಗಾರಿ ಉಪ್ಪಾರು, ಗೋಪಾಲ ಗಣಪತಿ ಉಪ್ಪಾರು ಕುಟುಂಬ, ಮಂಗಲ ಮಹಾದೇವ್ ಉಪ್ಪಾರು, ಗಜಾನನ ಮಹಾದೇವ್ ಉಪ್ಪಾರು, ಆಮೇಲೆ ಎಷ್ಟು ಕುಟುಂಬ? ಅಷ್ಟು 7-8 ಕುಟುಂಬ ಆಗ್ತದೆ. ಓಕೆ, ಯಾವ ವಿಷಯಕ್ಕೆ? ಯಾವ ವಿಷಯ ಅಂತ ಹಿಂದೆ ಒಂದು ಗಲಾಟೆ ಆಗಿತ್ತು, ಒಂದು 15-20 ವರ್ಷದ ಹಿಂದೆ. ನಮ್ಮ ಮಾವನಿಗೆ ಹೊಡೆದು ಹಿಂಗೆ ಹಾಫ್ ಮರ್ಡರ್ ಮಾಡಿಬಿಟ್ಟಿದ್ರು. ಸತ್ತೋದ್ ಥರ ಮಾಡಾಕಿರು. ವೆನ್ಲಾಕಲ್ಲಿ ಇಟ್ಟು ನಾವು ಹಾಸ್ಪಿಟ್ಲಲ್ಲಿ ಇಟ್ಟು ಎಲ್ಲ ಕಡಿಮೆ ಮಾಡ್ಬೇಕು. ಅಲ್ಲಿಂದ ಏನೋ ಒಂದು ಲೆವೆಲಲ್ಲಿ ಇದ್ರೆ ಅವರು ನಮ್ಮಷ್ಟಕ್ಕೆ ನಾವು ಇದ್ದಾಗಿತ್ತು. ಇವಾಗ ರೀಸೆಂಟ್ ಒಂದು 3 ವರ್ಷದಿಂದ ಈ ರೀತಿ ಎಲ್ಲ ಮಾಡಿದ್ದಾರೆ. ಏನು ನಾವು ಕೇಳಿದ್ರು, ನಮ್ಮ ಅಣ್ಣ ಅವ್ರ ಹತ್ರ ಕೇಳಿದ್ರು, ಸಮಾಜದ ಅಧ್ಯಕ್ಷ ಗಜಾನನ್ ಉಪ್ಪಾರ್ ಅಂತೇಳಿ, ನಾವು ಆ ಥರ ಏನು ತಪ್ಪು ಮಾಡಿದ್ದೀವಿ, ನೀವು ಸಡನ್ ಆಗಿ ನಿರ್ಧಾರ ತಗೊಂಡಿದ್ದೀರ ಅಂದ್ರೆ ನೀವು ನಮಗೆ ಕರೆದು ಕೇಳ್ಬೋದಿತ್ತು. ನೀವು ನನಗೆ ಕರೆದು ಕೇಳು, ನಮ್ಮ ಕುಟುಂಬದವ್ರ ಲೆಕ್ಕದಲ್ಲಿ ನನಗೆ ಕೇಳ್ಬೇಕಿತ್ತು. ಅವನ ಹತ್ರ ಕ್ಲೋಸ್ ಇದ್ರು ಅವರು, ನಿಮ್ಮ ಕುಟುಂಬದವರು ನಿಮ್ಮ ಮನೆಯವ್ರು ಯಾರೋ ಹಿಂಗೆ ತಪ್ಪು ಮಾಡಿದ್ದಾರೆ, ಇದಕ್ಕೇನು ಅಂತ ಹೇಳಿ. ಅದು ಏನೋ ಕೇಳದೇನೆ ಏಕಾಏಕಿ ಮೀಟಿಂಗ್, ತಿಂಗಳಲ್ಲಿ 3 ಮೀಟಿಂಗ್ ಇರ್ತದೆ ಅವ್ರದ್ದು. ಬೇರೆ ಮೀಟಿಂಗ್ ಇಲ್ಲ, ಬರೀ ನಮ್ಮ ಕುಟುಂಬದವ್ರದೇ. ಅವ್ರ ಹತ್ರ ಮಾತಾಡಬಾರ್ದು, ಇವ್ರ ಹತ್ರ ಯಾರು ಹೋಗ್ತಿದ್ರು ಮಾತಾಡೋದು ನೋಡಿದ್ರಂದ್ರೆ ಹಂಗೆ ಮೀಟಿಂಗ್. ಇವತ್ತು ಅವ್ರ ಹತ್ರ ಮಾತಾಡ್ತಿದ್ರು. ಈಗ ನಮ್ಮ ತಂಗಿ ಗಂಡ ಜಯಂತ್ ನಾರಾಯಣ ಉಪ್ಪಾರ್ ಅಂತೇಳಿ ಡ್ರೈವರ್ಸ್ ಕೊಡದೇನೆ ಮದುವೆ ಹಾಕೊಂಡು ಮತ್ತೆ ಹೇಳ್ತಾನೆ, ಏನು ನಂದು ಕೆಟ್ಟ ಭಾಷೆಯಲ್ಲಿ ಹೇಳ್ತಾನೆ, ಏನು ಮಾಡ್ಕೊಳ್ಳೋಕ್ಕೂ ಆಗ್ಲಿಲ್ಲ ಅವ್ರಿಗಂತ. ಯಾವ್ದನ್ನು ಕೊಡದೇನೆ ಮಕ್ಕಳಿಗೂ ಕೊಡ್ಲಿ. ಮಗ 9ನೇ ಕ್ಲಾಸು, ಮಗಳು 4ನೇ ಕ್ಲಾಸು. ನಮ್ಮ ತಂಗಿ ಸಮಾಜದವರು ಸೇರಿ ಮದುವೆ ಮಾಡಿದ್ದಾರೆ. ನಿಮ್ಮ ಸಮಾಜದವರೇ ಬಹಿಷ್ಕಾರ? ನಮ್ಮ ಸಮಾಜದವರೇ ಬಹಿಷ್ಕಾರ ಹಾಕಿದ್ರು. ಕಾರಣ ಏನಕ್ಕೆ ಹೇಳಿದ್ರು ಗೊತ್ತಿಲ್ಲ. ಅವರು
ಯಾವ ಕಾರಣಕ್ಕಾಗಿ ಮಾಡ್ಯಾರಂತ ಅದನ್ನ ಹೇಳ್ತಾ ಇಲ್ಲ. ನಮ್ಮ ಅಣ್ಣನೇ ಅವ್ರ ಹತ್ರ ಕೇಳಿದಕ್ಕೆ ಯಾವ ಕಾರಣಕ್ಕೆ ಅಲ್ಲಿ ಉಪ್ಪಣಿ ಗ್ರಾಮ ಪಂಚಾಯತ್ ಅಲ್ಲಿ ಅವರು ಮೀಟಿಂಗ್ ಇಟ್ಟವಾಗ, ಆಮೇಲೆ ಇವರು ಅಲ್ಲಿ ಉಪ್ಪಣಿಯಲ್ಲಿ ಕರೆದವಾಗ ಅಲ್ಲೂ ಹಂಗೆ ಹೇಳಿದ್ರು. ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಏನೇನು ಸಮಸ್ಯೆ ಆಗ್ತಿದೆ ನಿಮ್ಗಲ್ಲಿ? ನಮ್ಗೆ ಗಾಡಿ ತಕೋ ತಿರುಗೋದ್ರು ರೋಡ್ ಬಿಡುವುದಿಲ್ಲ. ನಮ್ಮ ತಮ್ಮ ರಿಕ್ಷಾ ತಕೋ ಹೋಗ್ತಿದ್ರು ರೋಡ್ ಬಿಟ್ಟು ಕೊಡುವುದಿಲ್ಲ. ರೋಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ನಮ್ಮ ಅತ್ತೆ ಮಗರು ಜಾಗ ಅದನ್ನು ಪೂರ್ತಿ ಒತ್ತುವರಿ ಮಾಡಿದ್ರು. ಆ ದೇವ್ರದ್ದು ಜಾಗ ಏನು ಇದು ಅವನಿಗೂ ಈಗ ನಿಮ್ಮ ಹತ್ರ ವಿಷಯ ಮಾತಾಡಿದ್ದೇನೆ. ಅದೇ ರೀತಿ ನಮ್ಮ ಪಾಡಿಗೆ ನಮಗೆ ಬಿಟ್ಟು ಬಿಡ್ಬೇಕು. ಹೊಡೆದಾಡ್ ಮಾತಿಗೆ ಏನೋ ಸಣ್ಣ ಪುಟ್ಟ ಗಲಾಟೆ ಹಾಗೆ ಆಗ್ತದೆ. ಆಯ್ತು ಅಂದ್ರೆ ಮನೆ ಬಾಗಿಲಕ್ಕೆ ಬರ್ತಾರೆ. ನಮ್ಮ ತಂಗಿ ಮಗ ಸಾಲಿಲೇನೋ ಒಂದು ಸಣ್ಣ ಹುಡುಗರದ್ದು ಗಲಾಟೆ ಆಗಿದ್ದು ನಮ್ಮ ಮನೆಗೆ ಒಂದು 50 ಜನ ಬಂದಿದ್ದಾರೆ. ಅದು ವಿಡಿಯೋ ಉಂಟು, ವಿಡಿಯೋ ಕೊಟ್ಟಿದ್ದೀನಿ ನಾನು. ನಿಮ್ಮ ಹೆಸರು? ನನ್ನ ಹೆಸರು ಚಿತ್ರಾಂಗ ಗೋವಿಂದ್ ಉಪ್ಪಾರ್ ಅಂತ. ದಯವಿಟ್ಟು ನಮಗೆ ಇದಕ್ಕೆ ನ್ಯಾಯ ಕೊಡಿಸಬೇಕು. ಹೊನ್ನಾವರ ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಸರಳಗಿ ಊರಿನಲ್ಲಿ ಈ ಉಪ್ಪಾರ ಸಮಾಜದವರಿಗೆ ಅವ್ರದೇ ಸಮಾಜದವರು ಸುಮಾರು ಒಂದು 7-8 ಕುಟುಂಬದವರಿಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿ ನನಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ವಿಷಯವನ್ನ ಚಿತ್ರಾಂಗ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು. ಆಮೇಲೆ ಇವತ್ತು ಆಗಸ್ಟ್ 15 ಆದ್ರಿಂದ ಮತ್ತು ಮಿನಿಸ್ಟ್ರು ಇಲ್ಲಿ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಇರ್ತಾರೆ, ಮತ್ತೆ SP DC ಎಲ್ಲ ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಈ ಮನವಿಯನ್ನ ನಾವು ಕೊಡೋಣ, ಏನೇನು ಘಟನೆ ನಡೆದಿದೆ ಅಂತ ಹೇಳಿದಕ್ಕೆ ಅವರು ಬರ್ಲಿಕ್ಕೆ ಹೇಳಿದ್ದೆ. ಅವರು ಅದೇ ಪ್ರಕಾರವಾಗಿ ಬಂದಿದ್ದಾರೆ. ಮತ್ತೆ ಈ ಹಿಂದೆ ಸಹಿತ 2-3 ವರ್ಷದಿಂದ ಅವರಿಗೆ ಬಹಿಷ್ಕಾರ ಹಾಕಿದ ವಿಷಯವಾಗಿ ಹೊನ್ನಾವರ ಪೊಲೀಸ್ ಸ್ಟೇಷನ್ದಲ್ಲೂ ಕಂಪ್ಲೇಂಟ್ ದಾಖಲಾಗಿದೆ. ಅದರ ನಂತರ ಅವರು ಮಾನ್ಯ ಪೊಲೀಸ್ ವರಿಷ್ಠರು ಅವರು ದೂರನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೋಗಿ ಅವರು ತನಿಖೆ ಮಾಡಿ ಪಂಚಾಯತಿ ಎಲ್ಲ ಮಾಡಿದ್ದಾರೆ. ಆದಾಗ್ಯೂ ಸಹಿತ ಇವತ್ತಿನವರೆಗೂ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಇವತ್ತು ನನ್ನಲ್ಲಿ ಬಂದಿದ್ರು. ಆಮೇಲೆ ಅವರಿಗೆ ನಾನು ತಗೊಂಡೋಗಿ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಅವರು ಮತ್ತು ಅಲ್ಲಿ ಪೊಲೀಸ್ ವರಿಷ್ಠರ ಸಮ್ಮುಖದಲ್ಲಿ ನಾನು ಅವರ ಮನವಿ ಮತ್ತು ಏನೋ ಅವ್ರಿಗೆ ಬಹಿಷ್ಕಾರ ಹಾಕ್ಲಿಕ್ಕೆ ಪೂರಕವಾದಂಥ ಏನೋ ದಾಖಲೆಗಳಿದ್ದು, CD-ಗಳೆಲ್ಲ ಇದ್ದು, ಅವೆಲ್ಲವನ್ನು ಸಹಿತ ನಾವು ಇವತ್ತು ಅವರಿಗೆ ಕೊಟ್ಟಿದ್ದೇವೆ. ಉಸ್ತುವಾರಿ ಸಚಿವರು ಸಹಿತ ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ಹೇಳಿ ಸಹಿತ ಹೇಳಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಬಂದಿದ್ದಾರೆ. ಮುಂದೆ ಯಾವ ರೀತಿ ತನಿಖೆಯಲ್ಲಿ ಏನು ಬರ್ತದೆ ನೋಡ್ಬೇಕು. ಮತ್ತೆ ಯಾವುದೇ ಸಮಾಜಕ್ಕೆ ಯಾರೇ ಆದ್ರೂ ಸಹಿತ ಇದು ಬಹಿಷ್ಕಾರ ಹಾಕೋದೇನಿದೆ ಅಲ್ಲ, ಅದು ಸರಿಯಲ್ಲ. ಇದು ಕಾನೂನಿಗೆ ವಿರುದ್ಧವಾದಂಥದ್ದು. ಈ ವ್ಯವಸ್ಥೆ ಸರಿಯಲ್ಲ. ಬಹಿಷ್ಕಾರ ಹಾಕಲೇಬಾರದು ಯಾರಿಗೂ. ಈ ಸ್ವತಂತ್ರವಾಗಿ ಬದುಕಲಿಕ್ಕೆ, ನಮಗೆ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದ್ ವೇಳೆ ಬಹಿಷ್ಕಾರ ಹಾಕಿದ್ದೇ ಹೌದಾಗಿದೆ ತಪ್ಪು. ಅವರಿಗೂ ತಿಳುವಳಿಕೆ ನೀಡಿ ಯಾವುದೇ ಘರ್ಷಣೆ ಗಲಾಟೆ ಆಗದಿದ್ದಂಗೆ ಇದು ಸರಿಯಾದ ಒಂದು ರೀತಿಯಲ್ಲಿ ಬಗೆಹರಿಸಬೇಕು ಅಂತ ಹೇಳಿ ನಾನು ಹೇಳ್ಕೊಂಡೆ.